ಯಾಕೆಂದ್ರೆ ಇಬ್ರು ಡೈರೆಕ್ಟ್ರು ಇಬ್ರು ಕಥೆ ಹೇಳಿದ್ದಾರೆ. ಡೈರೆಕ್ಷನ್ ಶೂಟಿಂಗ್ ಅಲ್ಲಿ ಕೂಡ ಇಬ್ರು ಡೈರೆಕ್ಟ್ ಮಾಡಿದ್ದಾರೆ. ಈ ಪ್ರೆಸ್ ಮೀಟ್ ಕೂಡ ಇನ್ವಿಟೇಷನ್ ಇಬ್ರು ಕಳಿಸಿದ್ದಾರೆ. ಆದ್ರೆ ಪೇಮೆಂಟ್ ಮಾತ್ರ ಒಂದೇ. ಅಂದ್ರೆ ಅವರ ಗುರಿ ಒಂದೇ ಇತ್ತು. ಸಿನಿಮಾದಲ್ಲಿ ಅವ್ರು ಗೆದ್ದಿದ್ದಾರೆ ಈಗ. ಯಾಕೆ ಅಂದ್ರೆ ನಾನು ಅವ್ರ ಭೇಟಿ ನೋಡಿ ಹೇಳ್ತಾ ಇಲ್ಲ, ನಾನು ಜೊತೆಲಿ ಕೆಲಸ ಮಾಡಿದ ಅನುಭವ ಆಗಿದೆ. ಬಹಳ ಪಕ್ವವಾಗಿ ಏನ್ ಬೇಕು ಅದನ್ನ ಬಹಳ ಡೆಫಿನೆಟ್ ಆಗಿ, ಆಮೇಲೆ ಯಾರ ಅಭಿನಯ ಕೂಡ ಇಷ್ಟೇ ಇರಬೇಕು, ಇಷ್ಟೇ ನಗಬೇಕು, ಇದಕ್ಕಿಂತ ಜಾಸ್ತಿ ಬೇಡ, ಇಷ್ಟೊಂದು ಅಳೋದು ಬೇಡ, ಎಲ್ಲವನ್ನು ಲೆಕ್ಕಾಚಾರ ಹಾಕಿ ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಮಾಡಿದ್ದಾರೆ. ಹೊಸ ಡೈರೆಕ್ಟರ್ಗಳು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಅವರು ಆರ್ಟಿಸ್ಟ್ ಮಾತ್ರ ಕಂಟ್ರೋಲ್ ಮಾಡಿದ್ದಲ್ಲ, ಇಡೀ ಶೆಡ್ಯೂಲ್ ಯಾವ ಟೈಮಿಗೆ ಏನಾಗಬೇಕು ಅದನ್ನು ಮಾಡಿದ್ದಾರೆ. 6 ಗಂಟೆಗೆ ಶೂಟಿಂಗ್ ಕರೆದಿದ್ದಾರೆ. ನಾನು ಹೇಳಿದೆ ಇಲ್ಲಪ್ಪ 8:30 ಕಮ್ಮಿ, ನಾನು ಶೂಟಿಂಗ್ ಬರಲ್ಲ, ನನಗೆ ಬೆಳಿಗ್ಗೆ ಏನೋ ಸ್ವಲ್ಪ ಕೆಲಸಗಳು, ವಾಕಿಂಗ್ ಇರುತ್ತೆ, ಆಮೇಲೆ ದೇವ್ರ ಜೊತೆ ಬೈಯೋದಿರುತ್ತೆ ತುಂಬಾ, ಅದಕ್ಕೆ 1/4 ಗಂಟೆ ಬೇಕು ದೇವ್ರ ಜೊತೆ ಮಾತಾಡೋದು, ಬೈಬೇಕು ಅವನಿಗೆ. ಸೊ ಇದೆಲ್ಲ ಇದೆ ಅಂತ. ಆದರೆ ಇಲ್ಲ, ನಮ್ಮ ಶೆಡ್ಯೂಲ್ ತುಂಬ ಟೈಟ್ ಇದೆ ಸರ್, ಬಡ್ಜೆಟ್ ಕಷ್ಟ, ಸೊ ನೀವು 6 ಗಂಟೆಗೆ ಬರಬೇಕು ಅಂತ. 6 ಗಂಟೆಗೆ ಮಾಡಿದ್ರು ಶೂಟಿಂಗ್. ನಮಗೆ ಎಷ್ಟೋ ಕಡೆ ಇವತ್ತೂ ನಾವು ಇನ್ ಟೈಮ್ಗೆ ಹೋಗೋದು ಒಂದು ಪ್ರಿನ್ಸಿಪಲ್ ಇದೆ. ಯಾಕೆಂದರೆ 50 ವರ್ಷದಲ್ಲಿ ಕಲ್ತಿದ್ದೆಲ್ಲ ಕರೆಕ್ಟ್ ಟೈಮ್ಗೆ ಹೋಗಬೇಕು. ನಾವು 16 ಸಿಪಾಯಿ ಜೊತೆ ಕೆಲಸ ಮಾಡಿದ್ವಿ, ಶಂಕರ್ನಾಗ್ ಜೊತೆ ಕೆಲಸ ಮಾಡಿದ್ವಿ. ಅವ್ರ ಹತ್ರ ಎಲ್ಲ ಕಲ್ತಿರೋದು ಇನ್ ಟೈಮಿಗೆ ನಾವು ಪ್ರೆಸೆಂಟ್ ಆಗಬೇಕು, ಡೈರೆಕ್ಟ್ರ್ ಹೇಳಿದ್ದನ್ನ ಒಬೆ ಮಾಡಬೇಕು. ಇದೆಲ್ಲ ಒಂದಷ್ಟು ನಮಗೆ ಅಂದ್ಕೊಂಡಿದ್ದೀವಿ, ಹಾಗೆ ನಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಶೂಟಿಂಗ್ ಹೋದೆ, ಶೂಟಿಂಗು ಮಾಡಿದ್ರು. ಶೂಟಿಂಗ್ ಎಲ್ಲೋ ಸೀದಾ ಒಂದು ಹೈವೇನಲ್ಲಿ ಹೋಗಿ ಒಂದು ಮನೇಲಿ ಇರೋವಂಥದ್ದಲ್ಲ, ಎಲ್ಲೋ ಜಂಗಲಲ್ಲಿ ಎಲ್ಲೋ ಇಳಿಬೇಕು, ಅಲ್ಲಿಂದ ಅರ್ಧ ಗಂಟೆ ಜರ್ನಿ ಆಗಬೇಕು, ಅದಕ್ಕೆ ಮುಂಚೆ ಮೇಕಪ್ ಆಗಬೇಕು, ಅದಕ್ಕೆ ಆದ್ಮೇಲೆ ಕಾಸ್ಟ್ಯೂಮ್ ಹಾಕ್ಕೋಬೇಕು. ಇದೆಲ್ಲ ಇದೆಯಲ್ಲ, ಇದೆಲ್ಲನೂ ಇಟ್ಕೊಂಡು ಇನ್ ಟೈಮಿಗೆ ಶೂಟ್ ಮಾಡಿದ್ರು. ಇಡೀ ಟೀಮ್ ಇವರಷ್ಟೇ ಆಕ್ಟಿವ್ ಆಗಿದ್ರು ಎಲ್ಲರೂ. ಇವ್ರು ಡೈರೆಕ್ಟ್ರು ಅಂತ ಏನೋ ಸ್ಪೆಷಲ್ ಇರಲಿಲ್ಲ. ಅಂದರೆ ಇಂಥ ಟೀಮು ಅಂದರೆ ಎಷ್ಟು ಹಂಬಲ್ ಆಗಿ, ಎಷ್ಟು ಆನೆಸ್ಟ್ ಆಗಿ ಆ ಕೆಲಸ ಮಾಡಿದ್ದಾರೆ ಅಂದರೆ, ಎಲ್ಲಿ ಆನೆಸ್ಟಿ ಇರುತ್ತೋ, ಎಲ್ಲಿ ಉದ್ದೇಶ ಕರೆಕ್ಟಾಗಿರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಇರುತ್ತೆ.